ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬಿಲ್ಡಿಂಗ್ ನೋಡಿದ್ರೆ ಯಾರಿಗಾರು ಏನಾದ್ರು ನೆನಪಾಗ್ತಾ ಇದೆಯಾ? ಫಾಸ್ಟ್ ಅಂಡ್ ಫ್ಯೂರಿಯಸ್ ನೋಡಿದ್ರೆ ಈ ಬಿಲ್ಡಿಂಗ್ ಪಕ್ಕ ಅವರಿಗೆ ನೆನಪಾಗುತ್ತೆ. ಆ ಮೂವಿಲಿ ಈ ಬಿಲ್ಡಿಂಗ್ ಇದ್ದ ಶೂಟ್ ಮಾಡಿದಾರಂತೆ. ನೋಡಿ, ಅದನ್ನ ನೋಡೋಕ್ಕೆ ಟೂರಿಸ್ಟ್ ಸಿಕ್ಕಾಪಟ್ಟೆ ಜನ ಬರ್ತಾರಂತ ಅಬುದಾಬಿಗೆ. ನಾನು ಬಂದಿದ್ದೀನಿ, ನೋಡೋಣ ಬನ್ನಿ. ಎಲ್ರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಬುದಾಬಿಲಿ ಸೆಕೆಂಡ್ ಡೇ. ನಿಮಗೆಲ್ಲರಿಗೂ ಒಂದು ಫೇಮಸ್ ಆದ ಜಾಗ ಯಾವುದು ಅಂದರೆ ಕ್ವಾಸರ್ ಅಲ್ ವತನ್ ಪ್ಯಾಲೇಸ್. ಎರಡು ಕಣ್ಣು ಸಾಕಾಗ್ತಾಯಿಲ್ಲ ಈ ಪ್ಯಾಲೇಸ್ ನೋಡೋಕ್ಕೆ. ವಾವ್, ಜಸ್ಟ್ ಎಂಟ್ರೆನ್ಸ್ ಇದು. ಇನ್ನು ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಈ ಪ್ಯಾಲೇಸ್ ಹೊರಗಡೆಯಿಂದ ನೋಡೋಕ್ಕೇ ಸಿಕ್ಕಾಬಿಟ್ಟೆ ಅದ್ಭುತವಾಗಿದೆ. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಈ ಪ್ಯಾಲೇಸ್ ಏನಿದೆ ಇದು ಸುಮಾರು ಒಂದು 150 ಎಕರೆಲ್ಲಿ ಇದೆಯಂತೆ. 150 ಎಕರೆ ಅಂದರೆ ಯಪ್ಪ, ನನಗಂತೂ ಕೇಳೋ ಶಾಕ್ ಆಗ್ತಾ ಇದೆ. ಇದು 2010ಇಂದ 2017 ಅಂದರೆ ಸುಮಾರು ಒಂದು 7 ವರ್ಷ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ. 7 ವರ್ಷ ಈ ಪ್ಯಾಲೇಸ್ನ ಯಾವ ಥರ ಕಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಪ್ಯಾಲೇಸ್ ಒಳಗಡೆ ಅಂತೂ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ, ಈ ಗ್ರಾನೈಟು, ಮಾರ್ಬಲ್ಲು, ಈ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣೋಕ್ಕೆ ಏನೇನು ಮಾಡಿದಾರಂತೋ ಗೊತ್ತಿಲ್ಲ. ಇಷ್ಟು ದೊಡ್ಡದಾಗಿ ಹೆಂಗೆ ಕಟ್ಟಿದ್ದಾರೆ ದೇವರೊಬ್ಬಂಗೆ ಗೊತ್ತು. ನನ್ನ ಕೈಲಂತೂ ವರ್ಣನೆ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಸಖತ್ತಾಗಿದೆ. ಈ ಪ್ಯಾಲೇಸು ಕಟ್ಟಿದ್ದು ಮೇಯ್ನ್ ಮೂಲ ಉದ್ದೇಶ ಏನಂದರೆ, ವಿದೇಶದಿಂದ ಬರೋ ನಾಯಕರಿಗೆ ಆತಿಥ್ಯ ವಹಿಸಲು ಮತ್ತು ದೇಶದ ಸರ್ವೋಚ್ಚ ಮಂಡಳಿ ಮತ್ತು ಫೆಡ್ರಲ್ ಕ್ಯಾಬಿನೆಟ್ ಸಭೆಗಳು ಏನಿದೆ ಅದನ್ನು ನಡೆಸೋಕ್ಕೆ ಅಂತ ಇದನ್ನು ಕಟ್ಟಿರ್ತಾರೆ. ಅಂದರೆ ನಮ್ಮದು ವಿಧಾನಸೌಧ ಏನಿರುತ್ತೆ ಆ ಥರ ಇವರು ಕಟ್ಕೊಂಡಿದ್ದಾರೆ ಇದು ಪ್ಯಾಲೇಸು ರಾಜರು. ರಿಯಲ್ಲಾಗೆ ನಾನು ಕಳೆದೋಗ್ಬಿಟ್ಟೆ. ಈ ಮಾರ್ಬಲ್ಲು, ಈ ಆರ್ಕಿಟೆಕ್ಟ್ ಎಲ್ಲ ನೋಡಿ ನನಗಂತೂ ಮಾತೇ ಬರ್ತಾಯಿಲ್ಲ. ಏನು ಮಾತಾಡಬೇಕು, ಇದ್ರ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗೈತೆ. ಕಣ್ಣು ತುಂಬ್ಕೋತಾ ಇದ್ದೀನಿ ನಾನಂತೂ ನೋಡಿ. ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನೀವೇನು ಮಾತಾಡಬೇಕು ಅಂದ್ಕೊಂಡಿರ್ತೀರ ಎಲ್ಲ ಮರ್ತೋಗ್ಬಿಡ್ತೀರ, ಯಾಕಂದರೆ ಎಲ್ಲರೂ ಮರೆಸ್ಬಿಡುತ್ತೆ. ಈ ಪೇಂಟಿಂಗ್ ಇರ್ಬೋದು, ಈ ಲೈಟಿಂಗ್ ಇರ್ಬೋದು, ಈ ಡಿಸೈನ್ ಇರ್ಬೋದು, ಈ ಮಾರ್ಬಲ್ದು ಹೆಂಗೆ ಕಟ್ಟಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಎಷ್ಟು ವರ್ಷ ತೊಗೊಂಡಿದ್ದಾರೆ, ರಿಯಲಿ ಗ್ರೇಟು. ಇದೇನು ನನ್ನ ಎದುರುಗಡೆ ಕಾಣಿಸ್ತಾ ಇದೆ ಅಫಿಷಿಯಲ್ ಮೀಟಿಂಗ್ ರೂಮ್ ಅಂತೆ. ಅಫಿಷಿಯಲ್ ಮೀಟಿಂಗ್ ರೂಮ್ ನೋಡಿ ಹೆಂಗಿದೆ. ನನ್ನ ಕಣ್ಣೆದುರುಗಡೆ ಏನೋ ಇಟ್ಟಿದ್ದಾರೆ, ಇದೇನು ಗೊತ್ತಿಲ್ಲ. ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಇದ್ರ ಮುಂದೆ. ಹಂಗೆ ಹಿಂಗೆ ಮುಂದೆ ಹೋದರೆ ಇಲ್ಲೊಂದು ಲೈಬ್ರರಿ ಇದೆ. ಈ ಲೈಬ್ರರಿಲಿ ಸುಮಾರು ಒಂದು 50,000 ಮೇಲೆ ಬುಕ್ಸ್ ಇಟ್ಟಿದ್ದಾರಂತೆ. ಹಂಗಾಗಿ ಇದಕ್ಕೆ ಹೌಸ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಇದರಲ್ಲಿ ಲೈಬ್ರರಿನೂ ಇದೆ. ಲೈಬ್ರರಿನೂ ಇವಾಗ ನೋಡ್ಕೊಂಬಂದೆ. ಇವಾಗ ಮುಂದೆ ಇನ್ಯಾವ್ಯಾವ ರೂಮ್ ಇದೆ ಬನ್ನಿ ನೋಡೋಣ.
ಹಂಗೆ ಬರ್ತಾ ಬರ್ತಾ ಈ ರೈಟ್ ಸೈಡು ಈ ಪೂರ್ವ ಭಾಗದಲ್ಲಿ ಏನಿದೆ ಇದು ಹೌಸ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಹೌಸ್ ಆಫ್ ನಾಲೆಡ್ಜ್ ಅಂದರೆ ಏನಂದರೆ ಇಲ್ಲಿ ಹಲವಾರು ಕಲಾಕೃತಿಗಳನ್ನು ಇಟ್ಟಿದ್ದಾರೆ. ಬನ್ನಿ ಇಲ್ಲೇನು ಮುಂದೆ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಏನಂತ ಗೊತ್ತಿಲ್ಲ. ಹಂಗೆ ನೋಡಿ, ಇವಾಗ ಪೂರ್ವದಿಂದ ಪಶ್ಚಿಮಕ್ಕೆ ಬಂದೆ. ಪಶ್ಚಿಮಕ್ಕೆ ಬಂದರೆ ಇಲ್ಲಿ ಸ್ಪಿರಿಟ್ ಆಫ್ ಸಹಯೋಗ ಅಂತ ಇದೆ. ಸ್ಪಿರಿಟ್ ಆಫ್ ಸಹಯೋಗ ಅಂದರೆ ಈ ಕೊಠಡಿಲಿ UAE ಕ್ಯಾಬಿನೆಟ್ ಮತ್ತು ಫೆಡ್ರಲ್ ಸುಪ್ರೀಂ ಕೌನ್ಸಿಲ್ ಸಭೆ ಏನಿದೆ ಅದನ್ನು ಇಲ್ಲಿ ನಡೆಸ್ತಾರಂತೆ. ಇದು ನೋಡಿ ಎಷ್ಟು ಸಖತ್ತಾಗಿದೆ ಮತ್ತು ಎಷ್ಟು ಡೀಸೆಂಟಾಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಸ್ವರ್ಗ ಹೇಗಿದೆ ಅಂತ ನಾವಂತೂ ನೋಡಿಲ್ಲ, ನೋಡೋಕ್ಕೂ ಆಗಲ್ಲ. ಯಾಕಂದರೆ ಅದು ಸ್ವರ್ಗ ಲೈವಾಗಿ ನೋಡೋಕ್ಕಾಗಲ್ಲ. ಆದರೆ ಹೀಗೆ ಇದೆ ಅಂತ ಇಮ್ಯಾಜಿನೇಷನ್ ಅಂತೂ ಮಾಡ್ಕೋಬೋದು, ನಾವು ಕನ್ಸಲ್ಲಿ ಮಾಡ್ಕೋತಾ ಇದ್ವಿ. ಆದರೆ ಈ ಅಬುದಾಬಿಗೆ ಬಂದು ಈ ಪ್ಯಾಲೇಸ್ನ ಎಮಿರೇಟ್ಸ್ ಪ್ಯಾಲೇಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಇದೆಲ್ಲ ನೋಡಿದ್ರೆ ಸ್ವರ್ಗ ಹಿಂಗಿರುತ್ತೇನೋ ಅನಿಸುತ್ತೆ. ಆ ಥರ ಇವರೆಲ್ಲ ಜೀವನ ಮಾಡ್ತಾಯಿದ್ದಾರೆ. ಕಾನ್ಫರೆನ್ಸ್ ಹಾಲ್ ನೋಡಿದೆ, ಮತ್ತು ಅವ್ರ ಮೀಟಿಂಗ್ ರೂಮು, ಅವ್ರ ಡೈನಿಂಗ್ ರೂಮು, ಅವ್ರ ರೆಸ್ಟಿಂಗ್ ರೂಮು, ಲೈಬ್ರರಿ, ಒಂದಾ ಎರಡ ಈ ಈ ಪ್ಯಾಲೇಸ್ ಒಳಗಡೆ. ಇದು ನಮಗೆ ತೋರಿಸಿರೋದು ಬರೀ 10% ಅಷ್ಟೇ. ಇನ್ನು 90% ಇವ್ರು ಯಾರೂ ತೋರಿಸಲ್ಲ. ಈ ಗೋಲ್ಡ್ ಡ್ರೆಸ್ ನೋಡ್ರಿ, ಕಿಂಗು ಮತ್ತು ಕ್ವೀನ್ ಆಗ್ತಾ ಇದ್ದಿದ್ದ ಡ್ರೆಸ್ ಅಂತ ಇದು. ಕ್ಯಾಮ್ರಾ ಇಲ್ಲ ಅಂದರೆ ಕಟ್ ಮಾಡ್ಕೊಂಡು ಹೋಗೋದಾಯಿತು. ಕ್ಯಾಮ್ರಾ ಇದೆ, ಕಟ್ ಮಾಡ್ಕೊಂಡು ಹೋದರೆ ಇಲ್ಲೇ ಒಳಗಡೆ ಹಾಕ್ಬಿಡ್ತಾರೆ. ಒಳಗಡೆ ಹೋಗಂತೂ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಈ ಥರ ಆರ್ಕಿಟೆಕ್ಟು ಮತ್ತು ಒಳಗಡೆ ಇಂಟೀರಿಯರ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಈ ಅರಬಿಕ್ಕು ಮತ್ತು ಪರ್ಷಿಯನ್ ಸ್ಟೈಲಲ್ಲೆಲ್ಲ ಮಾಡಿದಾರಲ್ಲ, ಎರಡು ಕಣ್ಣು ನೋಡೋಕ್ಕೆ ಸಾಕಾಗಲ್ಲ. ಮತ್ತು ಮನಸ್ಸು ಎಷ್ಟು ನೆಮ್ಮದಿ ಕೊಡುತ್ತೆ ಒಳಗಡೆ ಹೋದರೆ. ಸ್ವರ್ಗ ಅಂತೂ ನಾವು ಯಾವತ್ತೂ ಲೈವಾಗಿ ನೋಡಿಲ್ಲ, ಆದರೆ ಇದನ್ನೇ ನಾವು ಸ್ವರ್ಗ ಅಂತ ತಿಳ್ಕೊಬೋದು. ಅಷ್ಟು ಸಖತ್ತಾಗಿ ಇವರು ಲೈಫ್ ಸ್ಟೈಲ್ನ ಜೀವನ ಮಾಡ್ತಾರೆ ಇಲ್ಲಿ ರಾಜರುಗಳು. ಯಪ್ಪ ಕಮ್ಮಿ ಇಲ್ಲ ಪ್ಯಾಲೇಸ್ ಇದಂತೂ. ಮಿನಿಮಮ್ ಒಂದು 2-3 ಅವರ್ ಆಗುತ್ತೆ ನೋಡೋಕ್ಕೆ. ಎಲ್ಲ ಫ್ರೀ ಟೈಮ್ ಮಾಡ್ಕೊಂಡು ಬನ್ನಿ, ಸಖತ್ತಾಗಿದೆ. ಒಳಗಡೆ ಮಾತ್ರ ಲೈಟಿಂಗ್ಸ್ ಇರ್ಬೋದು, ಇಂಟೀರಿಯರು, ಅಯ್ಯೋ ಒಂದೇ ಎರಡು ನನಗೇನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೇನೋ ಹೇಳ್ಬೇಕು ಇದ್ರ ಹಿಸ್ಟ್ರಿ ಅಂತ ನೆನ್ಪಿಡ್ಕೊ ಬಂದೆ, ಅದು ಒಳಗಡೆ ನೋಡಿ ಎಲ್ಲ ಮರ್ತೋಗ್ಬಿಟ್ಟೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಬಸ್ಸಲ್ಲಿ ಕರ್ಕೊಬಂದುಬಿಡ್ತಾರೆ. 75 ದಿರಮ್ ಇದೆ ಇದ್ರದ್ದು ಎಂಟ್ರಿ ಟಿಕೆಟು. 75 ಅಂದರೆ ನಮ್ಮ ಇಂಡಿಯನ್ ರುಪೀಸು 1700 ರೂಪಾಯಿ ಏನೋ ತೊಗೋತಾರೆ. ಅದು ತೊಗೊಂಡ್ರೆ ಬಸ್ಸಲ್ಲಿ ಒಂದು 1/4 ಕಿಲೋಮೀಟ್ರ್ ತೊಗೊಬಂದು ಪ್ಯಾಲೇಸ್ ಎಂಟ್ರೆನ್ಸಿಗೆ ಬಿಡ್ತಾರೆ. ಪ್ಯಾಲೇಸಲ್ಲಿ ನೋಡ್ಕೊಂಡು ವಾಪಸ್ ಬಂದರೆ ಈ ಬಸ್ಸಿಂದ ವಾಪಸ್ ಹೊರಗಡೆ ಪಾರ್ಕಿಂಗ್ ಗೇಟ್ ಹತ್ರ ಬಿಡ್ತಾರೆ. ಬಂದು ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ತುಂಬ ಸಖತ್ತಾಗಿದೆ. ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದೀನಿ. ನನ್ನ ಜೊತೆ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.